ಮುದ್ರಿಕೆ. ಗೀತೆಯೇ ನನ್ನ ಜ್ಞಾನ ಅಮೃತ. ಗೀತೆಯೇ ನನ್ನ ಜ್ಞಾನ ಅಮೃತ. ಅಮೃತ ಎಂದರೇನು, ಅಜ್ಞಾನದ ಒಂದು ಸಂಕೇತ ಎಂದರೇನು ಅನ್ನುವುದಕ್ಕೆ ಸಾಕ್ಷಿಯಾಗಿ ನಿಂತಿರುವುದು ಪವಾಡಗಳು ಮಾತ್ರ ಅಷ್ಟೇ. ನಮ್ಮ ಪ್ರಕೃತಿಯಲ್ಲಿ ಪವಾಡಗಳು ಜಾಸ್ತಿ ಇದೆ. ಪ್ರಕೃತಿಯ ಮುಂದೆ ನಾವಲ್ಲ. ಪ್ರಕೃತಿ ಎಂದರೇನು, ಪ್ರಕೃತಿಯಲ್ಲಿ ನಡೆಯತಕ್ಕಂಥ ಏನಿದೆ ವಿಸ್ಮಯಗಳು, ಪ್ರಕೃತಿಯ ವಿಸ್ಮಯಗಳು ಅಂದರೆ ಏನು? ಒಂದು ಬ್ರಹ್ಮಾಂಡದ ಲಘು ಚಿತ್ರ ವಿಸ್ತರಣೆಯಾಗುತ್ತದೆ. ಶೂನ್ಯಸ್ಥಾನ, ಸೂರ್ಯ, ಚಂದ್ರ, ಆಕಾಶ, ಭೂಮಿ, ನಕ್ಷತ್ರಗಳ ನಡುವೆ ನಾವಿರ್ತಕ್ಕಂಥ ಬ್ರಹ್ಮಾಂಡ. ಆ ಬ್ರಹ್ಮಾಂಡವನ್ನು ನಾವು ಯಾವ ರೀತಿಯಲ್ಲಿ ಸಂಯೋಜಿಸಬೇಕು ಅನ್ನುವುದು ಒಂದು ವಿಸ್ತಾರವಾಗಿರುತ್ತದೆ. ವಚನ ಸಾಗರದಿಂದ ಆಯ್ದ ಮುತ್ತುಗಳು. ವಚನ ಸಾಗರ, ವಚನ ಅಂದರೇನು? ಸಾಗರದಿಂದ ಆಯ್ದ ಮುತ್ತುಗಳು. ವಿಶಿಷ್ಟವಾದ ಕಲ್ಪನೆಯ ಕಾಲ್ಪನಿಕವಾಗಿ ಕವಿಗಳು ವರ್ಣೆಯನ್ನು ಮಾಡಿದ್ದಾರೆ. ಬಸವಣ್ಣನವರ ವಚನಗಳು. ಬಸವಣ್ಣನವರ ವಚನಗಳು. ಆಲತೋರೆಗೆ ಬೆಲ್ಲದ ಕೆಸರು ಸಕ್ಕರೆಯ ಮಳಲು ತವರಾಜನ ನೂರೆಯಂತೆ ಹತ್ತೂರು ವಚನವಿರಲಿ ಬೇರೆ ಬಾವಿಯ ತೋಡಿ ಉಪ್ಪು ನೀರಿನ ಬಂಧನ ವಿಧಿಯಂತೆ ಹುದಿ ಕೂಡಲ ಸಂಗಮ ದೇವ. ಬಸವಣ್ಣನವರ ವಚನಗಳು ಸಾವಿರಾರು ವಚನಗಳಿವೆ. ಆ ವಚನಗಳು ಸಾವಿರಾರು ಇವೆ, ಬೇಜಾನಿವೆ. ಸಂಗತಿಯ ವೈಭವ ಬುದ್ಧಿ. ಶಕ್ತಿ ಮಾನವನಲ್ಲಿ ಯಾವ ರೀತಿ ಇರುತ್ತೆ, ಮಾನವ ಯಾವ ರೀತಿ ಬಳಸಬೇಕೆಂಬುದು ಒಂದು ಅಧ್ಯಯನವಿದೆ. ಆ ಅಧ್ಯಯನ 18ನೇ ಒಂದು ಶತಮಾನದಲ್ಲಿ ನಡೆಯುತ್ತದೆ. 18ನೇ ಶತಮಾನದಲ್ಲಿ ಇತ್ತು. ನಾವು ಕಾಲನ ಲೋಕಕ್ಕೆ ಹೇಗೆ ಬಂದೆವು? ಯಾವಾಗ ಕ್ಷರಪುರುಷನ ಜ್ಯೋತಿಷ್ಯರಿಂದ ಆಯಿತು? ಒಂದು ಕಾಲ ನಿರಂತರವಾಗಿ ಬಂದಂಥ ಸಮಯ ಸಂದರ್ಭಗಳ ನಡುವೆ ನಮ್ಮ ಆಂತರಿಕ ಆಳದಲ್ಲಿ ಬಂದಂಥ ಒಂದು ದೇಶ ಸಾವಿರಾರು ವರ್ಷಗಳಿಂದ ನಡೆದು ಬಂದಂಥ ಈ ಭೂಲೋಕದಲ್ಲಿ ಕೋಡಿಯ ಮೊಟ್ಟೆಯ ಆಕಾರದಲ್ಲಿರ್ತಕ್ಕಂಥ ಭೂಮಂಡಲ. ಆ ಭೂಮಂಡಲದಲ್ಲಿ ಸೂರ್ಯ, ಚಂದ್ರ, ಆಕಾಶ, ನಕ್ಷತ್ರಗಳು ಇಷ್ಟೇ. ಇದು ಹೇಗೆ ಉದ್ಭವವಾಯಿತು ಅನ್ನುವುದು ಸಾಕ್ಷಿಯಾಗಿ ನಿಂತಿಲ್ಲ. ಸುಮ್ಮನೆ ಕಾಲ್ಪನಿಕವಾಗಿ ನಾವು ಹೇಳಬಹುದು ಅಷ್ಟೇ. ಚಿತ್ರರಂಗನ ಕಂಡಿರುವರು ಯಾರೂ ಇಲ್ಲ. ಸೃಷ್ಟಿ ಎಂಬುದು ಮಾನವನಿಗೆ ಏನು ಗೊತ್ತು? ಕಲಿ ಹೆಚ್ಚಾದಂತೆ ಆಯಸ್ ಕಮ್ಮಿಯಾಗಿರುತ್ತಾ ಬರುತ್ತೆ. ರಾಮಾಯಣದಲ್ಲಿ ರಾಮ ಒಂದೊಂದು ಯುಗದಲ್ಲಿ ಒಬ್ಬೊಬ್ಬರು ಆಯಸ್ಸು ಸಾವಿರಾರು ವರ್ಷಗಳಿದ್ದವು. ಆದರೆ ಈಗಿನ ಆಯಸ್ಸು ಕೇವಲ 100 ವರ್ಷ. ಪುಣ್ಯವಂತರು 100 ವರ್ಷ ಬದುಕಿರುವುದು ಪುಣ್ಯವಂತರು. 100 ವರ್ಷ ಬದುಕಿರುವುದು ಪುಣ್ಯವಂತರು. ಓಂ ನಮೋ ಶಿವಾಯ ನಮಃ. ಓಂ ನಮೋ ಶಿವಾಯ ನಮಃ. ಶಕ್ತಿ ಇರತಕ್ಕಂಥ ನಮ್ಮ ವಿದ್ಯಾಧಾರೆಯ ರೂಪವಾಗಿ ಕೃಷ್ಣನ ಅವತಾರ, ಎಲ್ಲ ಅವತಾರಗಳನ್ನು ಆಗಿ ನಮ್ಮ ಪೀಠಿಕೆಯ ವಚನಗಳಲ್ಲಿ ವಚನ ದೀಪಿಕೆ ವಚನಗಳ ರೂಪದಲ್ಲಿ ಸರ್ವಜನ ವಚನಗಳು ಹಾಗೂ ಸರ್ವಜನ ವಚನಗಳು ಮಾಡಿದ ಕರ್ಮವ ನೋಡಯ್ಯ ಎನ್ನ ಮನ ದಣಿವನ್ನಕ. ಪ್ರತಿಯೊಂದು ಕಾಲಜ್ಞಾನದಲ್ಲಿ ನಾವು ತಿಳಿಯಬೇಕಾಗುತ್ತದೆ. ವಚನಕಾರರಲ್ಲಿ
ವಚನ ಸಾಗರದಿಂದ ಆಯ್ದ ಮುತ್ತುಗಳು, ಬಸವಣ್ಣನ ಅಕ್ಕ ಮಹಾದೇವಿ ಹಾಗೂ ಪ್ರತಿಯೊಬ್ಬರೂ ನಮ್ಮ ದೇಶಕ್ಕೆ ಶ್ರಮಜೀವಿಗಳಾಗಿ, ದೇಶ ಪ್ರೇಮಿಗಳಾಗಿ, ಭಕ್ತ ಸಾಗರದಿಂದ ಇವತ್ತಿನ ಮಟ್ಟಕ್ಕೆ ಭಕ್ತ ಸಾಗರವಾಗಿ ನಿಂತಿದ್ದಾರೆ. ಸಾಗರವೆಂಬ ನಾಟಕದಲ್ಲಿ ನಾವು ನಾಟಕವಾಡುತ್ತಿದ್ದೇವೆ ಅಷ್ಟೇ. ಓಂ ನಮೋ ಶಿವಾಯ ನಮಃ. ಬ್ರಹ್ಮ, ವಿಷ್ಣು, ಮಹೇಶ್ವರರ ನಡುವೆ ನಾವು ಇರ್ತಕ್ಕಂಥ ಮನುಷ್ಯನ ಆಂತರಿಕ ಆಳವನ್ನು ಕಂಡುಕೊಳ್ಳೋದು ಯಾರಿಂದಲೂ ಸಾಧ್ಯವಿಲ್ಲ. ಒಬ್ಬೊಬ್ಬನಲ್ಲಿ ಒಂದೊಂದು ಶಕ್ತಿ ಇರುತ್ತೆ, ಆದರೆ ನಾವು ಯಾರನ್ನು ಹೀನಾಯವಾಗಿ ನೋಡಬಾರದು. ಭಿಕ್ಷಕನಲ್ಲಿ ಏನೋ ಶಕ್ತಿ ಇರುತ್ತೆ, ಒಬ್ಬೊಬ್ಬರಲ್ಲಿ ಒಂದೊಂದು ಶಕ್ತಿ ಇರುತ್ತೆ. ಓಂ ನಮೋ ಶಿವಾಯ ನಮಃ. ಓಂ ನಮೋ ಶಿವಾಯ ನಮಃ.